ನಾಳೆಯಿಂದ ಟೆಸ್ಟ್ ಏರಿಕೆ, ಕರೋನಾ ಟೆಸ್ಟ್ ಏರಿಕೆ 5,000ಕ್ಕೆ. ಆರೋಗ್ಯ ಸಿಬ್ಬಂದಿಗೆ ಫ್ಲೂ ವ್ಯಾಕ್ಸಿನ್ ನೀಡಲು ಸಲಹೆ. ಈಗ ತಾಂತ್ರಿಕ ಸಲಹಾ ಸಮಿತಿಯಿಂದ ಈ ಶಿಫಾರಸು ಹೋಗಿದೆ. ಆರೋಗ್ಯ ಸಿಬ್ಬಂದಿಗೆ ಮೊದಲು ಫ್ಲೂ ವ್ಯಾಕ್ಸಿನ್ ಕೊಡಬೇಕು ಅಂತ. ಇವತ್ತಿನ ಸಭೆಯಲ್ಲಿ ವ್ಯಾಕ್ಸಿನ್ ಕೊಡೋದ್ರ ಬಗ್ಗೆ ತೀರ್ಮಾನಗಳಾಗುತ್ತೆ ಚರ್ಚೆ ಆದಮೇಲೆ. ಬಟ್ ಫಸ್ಟಿಗೆ ಫಿನಾನ್ಷಿಯಲಿ ಚರ್ಚೆಯನ್ನು ಮಾಡ್ಕೊಳ್ತಾರೆ. ಆರ್ಥಿಕ ಚರ್ಚೆಯ ಬಳಿಕ ಏನು ಮಾಡೋದು, ಯಾರ್ಯಾರಿಗೆ, ಇವೆಲ್ಲವನ್ನ ಕೂಡ ತೀರ್ಮಾನ ಮಾಡ್ತಾರೆ. ಎಲ್ಲ ವೈದ್ಯಕೀಯ ಸಿಬ್ಬಂದಿಗೆ ಫ್ಲೂ ವ್ಯಾಕ್ಸಿನ್ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಕರೋನಾ ವಾರಿಯರ್ಸ್ ಅಂತ ಗುರುತಿಸ್ಕೊಳ್ಳೋ ಅವ್ರುಗಳಿಗೆ ಪ್ರತಿನಿತ್ಯ ಸಾವಿರಾರು ಜನ ರೋಗಿಗಳು ಬರೀ ಕರೋನಾ ಅಂತಲ್ಲ, ಹಲವು ಕಾಯಿಲೆಗಳಿಂದ ಹೋಗ್ತಾರೆ. ಅವರ ಆರೋಗ್ಯದ ದೃಷ್ಟಿಯಿಂದ ಈ ಫ್ಲೂ ವ್ಯಾಕ್ಸಿನ್ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಚರ್ಚೆಯನ್ನು ಮಾಡ್ತಾರೆ, ಸಭೆ ಮಾಡಿ ಅದರಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಆರ್ಥಿಕ ಚರ್ಚೆಯ ಬಳಿಕ ತೀರ್ಮಾನವನ್ನು ಕೈಗೊಳ್ತಾರೆ. ಆರೋಗ್ಯ ಸಿಬ್ಬಂದಿಗೆ ಫ್ಲೂ ವ್ಯಾಕ್ಸಿನ್ ಕೊಡೋದ್ರ ಬಗ್ಗೆ ಆಗಬೇಕು ಇಂತಹ ಕೆಲಸ ಕಾರ್ಯಗಳು. ಆಗ ಅವರು ಕೂಡ ಬಹಳ ಧೈರ್ಯದಿಂದ ಈ ಒಂದು ತಮ್ಮ ಕೆಲಸವನ್ನು ಮುಂದುವರಿಸೋಕೆ ಸಾಧ್ಯ ಆಗುತ್ತೆ. ಕರೋನಾ ಮತ್ತೆ ಇಡೀ ದೇಶದಲ್ಲಿ ಕೇಸನ್ನು ಹೆಚ್ಚಳ ಮಾಡ್ಕೊಳ್ತಾ ಇದೆ. ರಾಜ್ಯದಲ್ಲೂ ಕೂಡ ತನ್ನ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ತಾ ಇದೆ. ಆತಂಕ ರೂಪಾಂತರಿ ಬಂದಿರುವಂಥದ್ದು.